Hi, hello everyone, and welcome back to my YouTube channel Spotify Learn. Today I'm here with the last module video of DDCO. It's almost 5 modules are done, and I hope you have covered all the 4 modules, the videos which I have done. Now let's discuss about the fifth module without further wasting time. If you are watching my channel without subscribing, make sure to subscribe and then watch my video. Next I'll be uploading the subjects such as DSA, oops, whichever you would require. For that, make sure to subscribe and like this video, okay, and do share with your friends also. Now let's start the video without further delay. Okay, see, first they have asked single bus organ. This is one of the most 100% sure shot questions. Okay, computers, that is single bus organization and fundamentals of it. Okay, now what they have asked, see here, MDR. Okay, first to understand, next I'll be saying what is MDR and all. It has two inputs and two outputs. Okay na, ಇದರಲ್ಲಿ ಎರಡು ಇನ್ಪುಟ್ ಮತ್ತು ಎರಡು ಔಟ್ಪುಟ್ ಇರುತ್ತೆ. ಡೇಟಾ ಮೇ ಬಿ ಲೋಡೆಡ್ ಇಂಟು MDR. ಫಸ್ಟು MDRಗೆ ಲೋಡ್ ಆಗಿ ಅದು ಏನಾಗಿರುತ್ತೆ, ಐದರ್ ಬಸ್ ಮೆಮರಿ ಬಸ್ ಇಲ್ಲ ಎಕ್ಸ್ಟರ್ನಲ್ ಆಗಿರುತ್ತೆ. ಫ್ರಮ್ ಪ್ರೊಸೆಸರ್ ಬಸ್ ಅಂದರೆ ಅದು ಇಂಟರ್ನಲ್, ಅಂದರೆ ಎಲ್ಲಿಗೆ ಎಕ್ಸ್ಟರ್ನಲಿಗೆ ಹೋಗುತ್ತೆ, ಎಲ್ಲಿಂದ ಇಂಟರ್ನಲ್ಲಿಂದ ಬರುತ್ತೆ. ಈ MAR ಇರುತ್ತೆ. ಓಕೆನಾ, ಇದು MAR ಮತ್ತು MDR ಫುಲ್ ಫಾರ್ಮ್ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ, MAR MDR. ಓಕೆನಾ, ಮತ್ತೆ ಇವಾಗ ನೀವು ಇನ್ಪುಟ್ ಇಸ್ ಕನೆಕ್ಟೆಡ್ ಟು ಇಂಟರ್ನಲ್ ಬಸ್ ಆ್ಯಂಡ್ MAR ಇಸ್ ಔಟ್ಪುಟ್ ಇಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಬಸ್. ಈಗ ನೀವು ಒಂದು MAR ಇನ್ಪುಟ್, ಇದು MAR ಔಟ್ಪುಟ್, ಇದು ಕನೆಕ್ಟೆಡ್ ಟು ಇಂಟರ್ನಲ್ ಬಸ್ಸು, ಇದು ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಬಸ್ಸು. ಐ ಹೋಪ್ ಯು ಗಾಟ್ ದಿಸ್. ಓಕೆನಾ, ನೆಕ್ಸ್ಟು instruction decoder and control unit is responsible for issuing for signals, units inside the processor for interacting within the bus, implementing instructions and all. ಇದಕ್ಕೆ ನೀವು ಏನಂತ ಕರಿತೀರಾ ಅಂತಂದರೆ, ಈಗ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಬೇಕಂದ್ರೆ ಅದು ಡಿಕೋಡ್ ಆಗಬೇಕಲ್ವ, ಮತ್ತು ಅದರಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ, ಅದು ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಈ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ರಿಜಿಸ್ಟರ್ಸ್ ಏನಿರುತ್ತೆ ದಟ್ ಆರ್ ನಾಟ್, ಅದು R(n-1) ಡಿನೋಟ್ ಮಾಡುತ್ತೆ ಆ್ಯಂಡ್ ಪ್ರೊವೈಡ್ ಜನರಲ್ ಪರ್ಪಸ್ ಬೈ ದ ಪ್ರೋಗ್ರಾಮರ್. ಓಕೆ, ನೆಕ್ಸ್ಟ್ ಮಕ್ಸ್ ನೀವು ನೋಡಿದ್ರಿ ಅಲ್ವಾ, 2:1 ಮಕ್ಸ್ ಯೂಸಿಂಗ್ 8:1 ಕನ್ಸ್ಟ್ರಕ್ಟ್ ಮಾಡಿದ್ವಿ ಯೂಸಿಂಗ್ 2:1. ದಟ್ ಈಸ್ called what? Multiplexer. Mux andre nothing but multiplexer. Okay na, selects either output of y. Output of y ಏನು ಬಂದಿದೆ ಅದನ್ನು ಸೆಲೆಕ್ಟ್ ಮಾಡುತ್ತೆ, ಇಲ್ಲಾಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ 4 ಸೆಲೆಕ್ಟ್ ಮಾಡುತ್ತೆ. ಈಸ್ ಯೂಸ್ ಟು ಇನ್ಕ್ರಿಮೆಂಟ್ PC ಕಾಂಟೆಂಟ್. ಆಮೇಲೆ ದಿಸ್ ಇಸ್ ಪ್ರೊವೈಡೆಡ್ ಆಸ್ ಇನ್ಪುಟ್ ಎ ಮತ್ತು ALU, ದಟ್ ಈಸ್ ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್. ಆಮೇಲೆ ನಿಮಗೆ ಬಿ ಇನ್ಪುಟ್ಟು ಇಟ್ ಈಸ್ ಒಪ್ಟೈನ್ ಡೈರೆಕ್ಟ್ಲಿ ಫ್ರಮ್ ಪ್ರೊಸೆಸರ್ ಬಸ್. ಒಂದು ಪ್ರೊಸೆಸರ್ ಬಸ್ ಇದೆ ಅಂತಂದರೆ ಅಲ್ಲಿಂದ ಡೈರೆಕ್ಟಾಗಿ ಒಪ್ಟೈನ್ ಆಗಿರೋ ಬಿ ಇನ್ಪುಟ್ಟು. ಆಮೇಲೆ ಇದರಲ್ಲಿ ಇನ್ಸ್ಟ್ರಕ್ಷನ್ಸು ಟ್ರಾನ್ಸ್ಫರ್ ಇರುತ್ತೆ, ಪರ್ಫಾರ್ಮ್ ಅರ್ಥಮೆಟಿಕ್ ಆರ್ ಲಾಜಿಕಲ್ ಆಪ್ರೇಷನ್ ಇರುತ್ತೆ, ಆಮೇಲೆ ಫೆಚ್ ದ ಕಾಂಟೆಂಟ್ ಏನಿರುತ್ತೆ, ಆಮೇಲೆ ಸ್ಟೋರ್ ಅ ವರ್ಡ್, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ನೀವು ಬಂದರೆ MAR MDR ಹೇಳ್ತೀನಿ ಇಂದಲ್ವಾ, ಇದು ನಥಿಂಗ್ ಬಟ್ ಮೆಮರಿ ಡೇಟಾ ರಿಜಿಸ್ಟರ್. ಇದು ಮೆಮೊರಿ address register. Okay, now I hope you got this. Now let's discuss this diagram. You will understand this full. First there is a PC. Okay na, first to internal bus. So internal bus ಹೆಂಗೆ ಕನೆಕ್ಟ್ ಆಗಿದೆ ನೋಡಿ. ಫಸ್ಟ್ PC ಇರುತ್ತೆ. PC ಅಂತಂದರೆ ಏನು, ಇಟ್ ಈಸ್ ಹ್ಯಾವಿಂಗ್ ಅ ಕಂಟ್ರೋಲ್ ಸಿಗ್ನಲ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ಸ್ಟ್ರಕ್ಷನ್ ಡಿಕೋಡರ್ ಆ್ಯಂಡ್ ಕಂಟ್ರೋಲ್ ಲಾಜಿಕ್. ನೆಕ್ಸ್ಟ್ ಇಸ್ ಅಡ್ರೆಸ್ ರಿಜಿಸ್ಟರ್ ಆ್ಯಂಡ್ ದಟ್ ಈಸ್ ಡೇಟಾ, ದಟ್ ಈಸ್ ಅಡ್ರೆಸ್ ಲೈನ್, ಡೇಟಾ ಲೈನ್. ದಿಸ್ ಇಸ್ ರಿಜಿಸ್ಟರ್. R means here it will be data line and address line, and here it will be connected to a memory bus. ಆಮೇಲೆ ಔಟ್ಪುಟ್ Y ಅಲ್ವಾ, ಔಟ್ಪುಟ್ Y ಏನು ಕನೆಕ್ಟ್ ಆಗಿದೆ, ಮಲ್ಟಿಪ್ಲೆಕ್ಸರ್. ಅದು ನೋಡಿದ್ವಿ ನಾವು, ಅದು ಐದರ್ ಮಲ್ಟಿಪ್ಲೆಕ್ಸರಿಗೆ ಕೊಡುತ್ತೆ ಇಲ್ಲ ಕಾನ್ಸ್ಟೆಂಟ್ 4, ಅದನ್ನು ನೋಡಿದ್ವಿ ಅಲ್ವಾ. ಅದು ಸೆಲೆಕ್ಟ್ ಆದಮೇಲೆ ಏನಾಗುತ್ತೆ, ALU ಹೋಗುತ್ತೆ, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ಅದರಲ್ಲಿ A ಮತ್ತು B ಇರುತ್ತೆ, ಅದರಲ್ಲಿ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಆರ್ ಏನಾದ್ರು ಆಪ್ರೇಷನ್ಸ್ ಮಾಡ್ಬೋದು. ಅದನ್ನ ALU ಕಂಟ್ರೋಲ್ ಲೈನ್ಸ್, ಇದೆಲ್ಲ ಕಂಟ್ರೋಲ್ ಲೈನ್ಸ್. ಓಕೆನಾ, ಮತ್ತು ನಿಮಗೆ ಔಟ್ಪುಟ್ Z ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ IR ಇರುತ್ತೆ, ದಟ್ ಈಸ್ ರಿಜಿಸ್ಟ್ರರು. R0 ಇರುತ್ತೆ ಅಪ್ ಟು Rn-1. R0 ಇಂದ R(n-1) ತನಕ ಏನಿರುತ್ತೆ ನಿಮಗೆ ರೆಜಿಸ್ಟರ್ಸ್ ಇರುತ್ತೆ. ಓಕೆನಾ, ನೆಕ್ಸ್ಟು ಟೆಂಪ್ರವರಿ, ದಟ್ ಈಸ್ ಟೆಂಪ್ರವರಿ ಒಂದಿರುತ್ತೆ. ಇದು ಅಬೌಟ್ ದ ಸಿಂಗಲ್ ಬಸ್ ಆರ್ಗನೈಸೇಷನು. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹಜಾರ್ಡ್ಸ್ ಅಂತಂದರೆ ನಿಮಗೆ ಫಸ್ಟು ನೀವು ನಾರ್ಮಲ್ ಪೈಪ್ಲೈನ್ ಆಪ್ರೇಷನ್ನು ಸೈಕಲ್ 7 ಆಗುತ್ತೆ. ಓಕೆನಾ, ಅದನ್ನು ನೀವೇನಂತ ಕರಿತೀವ, ಹಜಾರ್ಡ್ ಅಂತ ಕರಿತೀರ. ಇದು ಮೆನಿ ಆಫ್ ದ ಥಿಂಗ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಫಸ್ಟ್ ನೋಡಿ,
ನಿಮಗೆ ಪೈಪ್ಲೈನ್ ದಟ್ ಈಸ್ ಡ್ಯೂ ಟು ಕ್ಯಾಶ್ ಮಿಸ್. ಇವಾಗ ದಟ್ ಈಸ್ ಕ್ಯಾಶ್ ಅಂತಂದರೆ ಕ್ಯಾಶ್ ಮೆಮರಿ ಇರುತ್ತಲ್ಲ, ಅದೇನಾದ್ರು ಬೈ ಅ ಪೈಪ್ಲೈನ್ ಸ್ಟೇಜು ಎವ್ರಿ ಕ್ಲಾಕಲ್ಲಿ ರಿಪೀಟ್ ಆಗ್ತಾ ಬಂದರೆ, ದಟ್ ಈಸ್ ಪರ್ಫಾರ್ಮ್ ಬೈ ಈಚ್ ಪೈಪ್ಲೈನ್ ಸ್ಟೇಜ್, ಅಂದರೆ ರಿಪೀಟ್ ಆಗ್ತಾ ಇದ್ರೆ ಅಂತ ಅದು ನಿಮಗೆ ಈ ಪೈಪ್ಲೈನ್ ಸ್ಟಾಲ್ ಅನ್ನೋ ಒಂದು ಹಜಾರ್ಡ್ನ ಕಾಸ್ ಮಾಡುತ್ತೆ. ಅದರಿಂದ ನಿಮಗೆ ಏನಾಗುತ್ತೆ, ಡಿಕೋಡ್ ಐಡಲ್ ಅಂದರೆ ಸೈಕಲ್ 3 to 5, ಸೈಕಲ್ 4 to 6, ಅದೇನಂತ ಬರುತ್ತೆ, ಸೈಕಲ್ 5 to 7 ಅಂತ ಹೇಳಿ ಬರೆಯುತ್ತೆ. ಇದನ್ನು ನೀವು ಸ್ಟಾಲ್ಸ್ ಇಲ್ಲ ಬಬಲ್ಸ್ ಅಂತ ಹೇಳಿ ಕರಿತೀರಾ. ಈ ಬಬಲ್ ಯಾವಾಗ ಕ್ರಿಯೇಟ್ ಆಗಿರುತ್ತೆ, ಪೈಪ್ಲೈನ್ ಸ್ಟೇಜಲ್ಲಿ, ಅದು ಡೌನ್ ಸ್ಟ್ರೀಮ್ ಮೂವ್ ಆಗುತ್ತೆ. ಡೌನ್ ಸ್ಟ್ರೀಮ್ ಮೂವ್ ಆಗಿ ಅದು ಥ್ರೂ ಸಬ್ಸಿಕ್ವೆಂಟ್, ಇದೊಂದು ಸಬ್ಸಿಕ್ವೆಂಟ್ ಸ್ಟೇಜಸ್ ಇರುತ್ತೆ ಅಂಟಿಲ್ ಇಟ್ ಎಕ್ಸಿಟ್ಸ್ ದ ಪೈಪ್ಲೈನು. ನೆಕ್ಸ್ಟು ಸ್ಟ್ರಕ್ಚರಲ್ ಹಜಾರ್ಡ್ ಇರುತ್ತೆ. ವೆನ್ 2 or more instructions, that is 2 or more instructions require the same hardware resource at the same time. ಆಮೇಲೆ ರಿಸೋರ್ಸ್ ಕ್ಯಾನಾಟ್ ಸಪೋರ್ಟ್ ಸೈಮಲ್ಟೇನಿಯಸ್ಲಿ ಆಕ್ಸೆಸ್. ಆಮೇಲೆ ಇವಾಗ ನಿಮಗೆ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ ಶೇರ್ ಇನ್ ದ ಸೇಮ್ ಕ್ಯಾಶ್ ಆಗ್ತಾ ಇತ್ತಂತಂದರೆ ನಿಮಗೆ ಓನ್ಲಿ 1 ಆಕ್ಸೆಸ್ ಇರುತ್ತೆ, ಯಾವಾಗ 1 ಟೈಮಿಗೆ. ಆಮೇಲೆ ಇದು ಪೈಪ್ಲೈನ್ ಟು ಸ್ಟಾಲ್ ಅಂದರೆ ಬಬಲ್ ಆರ್ ಸ್ಟಾಲ್ ನೋಡಿದ್ವಲ್ಲ, ಅದು ನಿಮಗೆ ಏನು ಕಾಸ್ ಮಾಡುತ್ತೆ ಅಂತಂದರೆ, ನಿಮಗೆ ಈ 1 ಆಕ್ಸೆಸ್ ಇರುತ್ತಲ್ಲ, ಅದು ನಿಮಗೆ ಬಬಲ್ ಆರ್ ಸ್ಟಾಲಿಗೆ ಕಾಸ್ ಮಾಡ್ತಿರುತ್ತೆ. ಅದು ನೀವು ಅವಾಯ್ಡ್ ಮಾಡೋಕ್ಕಂತಂದ್ಬಿಟ್ಟು ಸಪ್ರೇಟ್ ಇನ್ಸ್ಟ್ರಕ್ಷನ್ಸ್, 1 ಬದಲು ಸಪ್ರೇಟ್ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ ಕ್ಯಾಶ್ ಕೊಡ್ತೀರಾ. ನೀವು ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರಲ್ ಹಜಾರ್ಡ್ ನೋಡ್ಬೋದು. ಇಲ್ಲಿ ನಿಮಗೆ ಒಂದು I1 ಇನ್ಸ್ಟ್ರಕ್ಷನ್, I2 ಇನ್ಸ್ಟ್ರಕ್ಷನ್, I3 ಇದೆ. ಇಲ್ಲಿ ಫೆಚಿಂಗ್ ಡೇಟಾ ವರ್ಡು ಎಲ್ಲ ಇದೆ. ನಿಮಗೆ ಕ್ಲಾಕ್ ಸೈಕಲ್ಸ್ ಇದೆ 1 to 9 ಆ್ಯಂಡ್ ಇಟ್ಸ್ ರೆಸ್ಪೆಕ್ಟ್ ವಿತ್ ಟೈಮು. ನೀವು ಇದನ್ನು ಇನ್ಸ್ಟ್ರಕ್ಷನ್ಸ್ ಹೆಂಗಾಗಿದೆ ಅಂತ ನೋಡ್ಕೋಬೋದು. ಆಮೇಲೆ ಕ್ಲಾಕ್ ಸೈಕಲ್ಲು ಅಷ್ಟೇ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ, ಪೈಪ್ಲೈನಿಂಗ್ ಡಸ್ ನಾಟ್ ರೆಡ್ಯೂಸ್ ಡ್ಯೂ ಟು ದಟ್ ಎಕ್ಸಿಕ್ಯೂಷನ್ ಟೈಮ್ ಆಫ್ ಇಂಡಿವಿಜುವಲ್, ದಟ್ ಈಸ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಂಪ್ಲೀಟೆಡ್ ಪರ್ ಯೂನಿಟ್ ಟೈಮ್. ಆಮೇಲೆ ದ ಐಡಿಯಲ್ ಥ್ರೂಪುಟ್, 1 instruction is limited, that is 1 instruction per cycle is upper limit. ಈ ಒಂದು ವರ್ಡ್ನ ನೀವು ನೆನ್ಪಿಟ್ಕೊಳ್ಲೇಬೇಕು. ಆಮೇಲೆ ನಿಮಗೆ ಇದು ರೆಡ್ಯೂಸ್ ದ ಪರ್ಫಾರ್ಮೆನ್ಸ್. ಈ ಹಜಾರ್ಡ್ ಏನಿರುತ್ತಲ್ಲ ಅದು ಪರ್ಫಾರ್ಮೆನ್ಸ್ನ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಈಗ ನೀವು ಕಂಟ್ರೋಲ್ ಸೀಕ್ವೆನ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟು ಇನ್ಸ್ಟ್ರಕ್ಷನ್ ಫೇಸಲ್ಲಿ ಏನಾಗುತ್ತೆ, PC ದಟ್ ಈಸ್ MAR, ಆಮೇಲೆ ರೀಡ್ ಮೆಮರಿ ಇದೆಲ್ಲ ನೋಡಿದ್ರಲ್ಲ, MDR ಇಂದ IR. PC+1 ಅಂದರೆ ಇನ್ಕ್ರಿಮೆಂಟೆಡ್ ಬೈ 1 ಆಗುತ್ತೆ. ಇನ್ಸ್ಟ್ರಕ್ಷನ್ ಫೇಸಲ್ಲಿ ಡಿಕೋಡ್, ಅಂದರೆ ಡಿಕೋಡ್ ಏನಂತಂದರೆ ಆಪ್ರೇಷನಲ್ ಕೋಡ್ ಏನಿರುತ್ತೆ, ಆಪ್ ಕೋಡ್ ಅಂದರೆ ನಾನು ಬರೀತಿರೋದು ಆಪ್ರೇಷನಲ್ ಕೋಡ್ ಏನಿರುತ್ತೆ ಅದು ನಿಮಗೆ ಅನ್ಕಂಡೀಷನಲ್ ಬ್ರಾಂಚ್ ಇನ್ಸ್ಟ್ರಕ್ಷನ್ನು. ಆಮೇಲೆ PC IR ಅಡ್ರೆಸ್ ಆಗಿರುತ್ತೆ. ಆಮೇಲೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಎಲ್ಲ ಏನು ಬರೀತೀರಾ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನೀವು ಆಫ್ಸೆಟ್ ಫೀಲ್ಡ್ ತೊಗೊಳ್ಳಿ, ದಟ್ ಈಸ್ ರಿಜಿಸ್ಟರ್ಡ್ ಔಟಲ್ಲಿ, ದಟ್ ಈಸ್ ಔಟ್ಪುಟ್ಟಲ್ಲಿ ನೀವು ಆ್ಯಡ್ ಮಾಡ್ಬೋದು. Z ಬರುತ್ತೆ. N is equal to 0 ಆದರೆ ನೀವು ಎಂಡ್ ಮಾಡ್ತೀರಾ. ಏನಾದ್ರು 0 ಆದರೆ ನೀವು ಪ್ರೊಸೆಸರ್ ರಿಟರ್ನ್ಸ್ ಅಂಟಿಲ್ ಸ್ಟೆಪ್ 1, ಅದು ಇಮಿಡಿಯೇಟ್ಲಿ ಆಫ್ಟರ್ ಎಂಡ್. ಆಮೇಲೆ ಆಫ್ಟರ್ ಸ್ಟೆಪ್ 4 ಏನು ಮಾಡ್ತೀರಾ, 1 ಇದ್ದರೆ ನೀವು ಸ್ಟೆಪ್ 5 ಹೋಗಿ ಆ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನ್ಯೂ ವ್ಯಾಲ್ಯೂ ಆಗಿ ಕ್ರಿಯೇಟ್ ಮಾಡಿ PCಗೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟು ಕಂಟ್ರೋಲ್ ಸೀಕ್ವೆನ್ಸು ಅಗೇನ್, ಸಾರಿ ಇಟ್ ಈಸ್ ರಿಪೀಟೆಡ್, ರೈಟ್ ದ ಕಂಟ್ರೋಲ್ ಫಾರ್ ಅನ್ಕಂಡೀಷನಲ್. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಅನ್ಕಂಡೀಷನಲ್ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆ್ಯಡ್ R3, R1 ಅಂತ. ಇಲ್ಲೂ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಫಸ್ಟ್ ನಿಮಗೆ ಕಂಟ್ರೋಲ್ ಸೀಕ್ವೆನ್ಸಲ್ಲಿ ಏನಿದೆ, MAR ರೀಡ್ ಮಾಡ್ತೀರಾ, MDR. ಇಲ್ಲಿ ನೀವು ವ್ಯಾಲ್ಯೂಸು ಕಂಟ್ರೋಲ್ ಸಿಗ್ನಲ್ಸಲ್ಲಿ ಏನೇನಿರುತ್ತೆ ಅಂತ ನೋಡ್ಕೊಳ್ಳಿ, 5 ಸ್ಟೆಪ್ಸು. ಆಮೇಲೆ ನೆಕ್ಸ್ಟ್ ನೀವು ಡಿಕೋಡ್ ಮಾಡಿದ್ಮೇಲೆ ಇಲ್ಲೇನು ಬರುತ್ತೆ, R1 is to R1 plus MDR, ಓಕೆನಾ, ದಟ್ ಈಸ್ ಡೇಟಾ ರಿಜಿಸ್ಟ್ರರು. ಆಮೇಲೆ ನೆಕ್ಸ್ಟು ಅದು ಮೂವ್ ಆಗುತ್ತೆ ಎಲ್ಲಿಗೆ, ಆ್ಯಡ್ ದ ಕಾಂಟೆಂಟ್ ಟು R1 ರಿಜಿಸ್ಟ್ರರಿಗೆ MDR ಇಂದ ಮೂವ್ ಮಾಡ್ತೀರಾ. ಆಮೇಲೆ MAR ಏನಾಗುತ್ತೆ, R3 ಆಗುತ್ತೆ. ಆ ಅಡ್ರೆಸ್ ಏನಿರುತ್ತೆ ದಟ್ ಈಸ್ ಆಪರೆಂಟ್ ಇಸ್ ಇನ್ R3. ಆ ಫೆಚ್ ಆಪರೆಂಟ್ ಫ್ರಮ್ ಮೆಮರಿ. ಆಮೇಲೆ R1 ಏನಾಗುತ್ತೆ, R1 plus MDR, ದಟ್ ವಿಲ್ ರಿಸಲ್ಟ್ ಇನ್ R1. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಈಸಿಯೆಸ್ಟ್ ಆಫ್ ಆಲ್ ಕ್ವೆಶನ್ ಗೈಸ್. ಓಕೆ, ನಾವು ಇದು ನೋಡಿ, ಫೆಚಿಂಗ್ ವರ್ಡ್ ಫ್ರಮ್ ಮೆಮರಿ. ಈಗ ನೀವು ಒಂದು ವರ್ಡ್ ಇದೆ, ಅದರಿಂದ ನೀವು ಮೆಮರಿನ ಫೆಚ್ ಮಾಡಬೇಕಂದ್ರೆ ಹೆಂಗೆ, ನೀವು ಒಂದು ಡೇಟಾ ಇಲ್ಲ ಇನ್ಸ್ಟ್ರಕ್ಷನ್ ಏನಾದ್ರು ಒಂದು ಮೆಮರಿಯಿಂದ ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ನೀವು ಮೂವ್ ಟು MAR, ದಟ್ ಈಸ್ memory address register, ಓಕೆನಾ, whose output connected is address lines of memory bus, ಓಕೆನಾ. ಅದು ಯಾವ ಫಾರ್ಮಲ್ಲಿ ಔಟ್ಪುಟ್ ಕೊಡುತ್ತೆ ಅಂತಂದರೆ ಅಡ್ರೆಸ್ ಲೈನ್ಸ್ ಆಫ್ ಮೆಮರಿ ಬಸ್ಸಲ್ಲಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೊಸೆಸರ್ ಇಶ್ಯೂ ರೀಡ್ಸ್
ಸಿಗ್ನಲ್ ಆನ್ ಕಂಟ್ರೋಲ್ ಲೈನ್ ಮೆಮರಿ ಬಸ್ಸು, ಆಮೇಲೆ MFC ಇರುತ್ತೆ, ದಟ್ ಈಸ್ ಮೆಮರಿ ಫಂಕ್ಷನ್ ಕಂಪ್ಲೀಟೆಡ್ ಆಗುತ್ತೆ. ಆಮೇಲೆ ನೀವು ಇನ್ಸ್ಟ್ರಕ್ಷನ್ನ ರೀಡ್ ಮಾಡ್ತೀರಾ, ದಟ್ ಈಸ್ ಮೂವ್ R1 R2. ಆಮೇಲೆ R1 ಔಟ್ ಆಗಿದ ತಕ್ಷಣ MAR ಇನ್ ಆಗುತ್ತೆ. ಆಮೇಲೆ ರೀಡ್ ಆದಮೇಲೆ ನೆಕ್ಸ್ಟು MDR ಇನ್, ದಟ್ ಈಸ್ E. ಆಮೇಲೆ ಅದು ಲೋಡ್ ಆಗಿ MDR ಫ್ರಮ್ ಮೆಮರಿ ಆ್ಯಂಡ್ ಇಟ್ ವೆಯ್ಟ್ಸ್ ಫಾರ್ ದ ಮೆಮರಿ. ಆಮೇಲೆ ಅದು MDR ಆಗಿ ಮತ್ತೆ ಲೋಡ್ ಆಗಿ ಇಟ್ ವಿಲ್ ಗಿವ್ ದ ಕಂಟ್ರೋಲ್ ಸಿಗ್ನಲ್ ಟು ಇಟ್. ದಟ್ ಈಸ್ ಹೌ ಯು ಡೂ ದಿಸ್ ಫೆಚಿಂಗ್. The diagram if you see first there is what, first ಏನಿದೆ ಮೆಮರಿ ಬಸ್ ಡೇಟಾ ಲೈನ್ಸ್ ಇದೆ, ಇದರಲ್ಲಿ ಏನಿದೆ ಇಂಟರ್ನಲ್ ಪ್ರೊಸೆಸರ್ ಬಸ್ ಇದೆ. ಈಗ ನೀವು ಏನಕ್ಕೆ ಕನೆಕ್ಟ್ ಮಾಡಿರ್ತೀರಾ, MDR ಕನೆಕ್ಟ್ ಮಾಡಿರ್ತೀರಾ. ಇಲ್ಲೂ MDR ಓಕೆನಾ. ಇಲ್ಲಿ ಇನ್ಪುಟ್ಟು, ಇಲ್ಲಿ ಔಟ್ಪುಟ್ಟು, ಇಲ್ಲಿ ಇನ್ ಇ, ದಟ್ ಈಸ್ ಇನ್ ಔಟ್ ಇ, ಓಕೆನಾ. ನೆಕ್ಸ್ಟ್ ನೀವು ನೋಡ್ಬೋದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಏನಾಗುತ್ತೆ ಅಂತ. ಕ್ಲಾಕ್ ವಿಲ್ ಬಿ ವಾಟ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್. ಆಮೇಲೆ MAR ಅಡ್ರೆಸ್ ರಿಜಿಸ್ಟರ್ ಏನಾಗುತ್ತೆ 2 ತನಕ ಇನ್ಕ್ರೀಸ್ ಆಗಿ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅಡ್ರೆಸ್ ಏನಾಗುತ್ತೆ ಕ್ರಾಸ್ ಕಪಲ್ಡ್ ಆಗಿರುತ್ತೆ. ಮತ್ತು ರೀಡು ಅಷ್ಟೇ ಸೇಮ್ ಯಾವುದ್ರ ಥರ MAR ಮತ್ತು ರೀಡ್ ಸೇಮು. ಮತ್ತು ಇದು ಇಲ್ಲಿ ತನಕ ಹೋಗಿ ಇಲ್ಲಿ ಇನ್ಕ್ರೀಸ್ ಆಗಿ ಹೋಗುತ್ತೆ. ಆ ಥರ ನೀವು ಡೇಟಾ MFCಗೆಲ್ಲ ನೋಡ್ಕೊಳ್ಳಿ, ಓಕೆನಾ. ದ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್, ದಿಸ್ ಇಸ್ ಆಲ್ಸೋ ವೆರಿ ಈಸಿಯೆಸ್ಟ್ ಆಫ್ ಆಲ್, ಪರ್ಫಾರ್ಮಿಂಗ್ ಆ್ಯನ್ ಅರಿಥಮೆಟಿಕ್ ಆರ್ ಲಾಜಿಕಲ್ ಆಪ್ರೇಷನ್. ಇವಾಗ ನಿಮಗೆ ಅರಿಥಮೆಟಿಕ್ ಅಂತಂದರೆ ಏನೇನು ಬರುತ್ತೆ ಗೊತ್ತಾ? ಅರಿಥ್ಮೆಟಿಕ್ ಅಂತಂದರೆ ನಿಮಗೆ ಪ್ಲಸ್ಸು, ಮೈನಸ್ಸು, ಅಡಿಷನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಓಕೆನಾ, ಮಾಡ್ಯುಲಸ್ ಅದೆಲ್ಲ ಬರುತ್ತೆ. ಈಗ ನೀವು ಅದನ್ನ ಹೆಂಗೆ ಪರ್ಫಾರ್ಮ್ ಮಾಡೋದಂತ ನಾನು ಈಸಿ ಸ್ಟೆಪ್ಸಲ್ಲಿ ಕೊಟ್ಟಿದ್ದೀನಿ. ಈಗ ನೀವು ಒಂದು ALU ಪರ್ಫಾರ್ಮ್ ಆಪ್ರೇಷನ್ಸ್ ಆನ್ 2 ಆಪರೆಂಡ್ಸ್. ಇವಾಗ ನಿಮಗೆ 2 ಆಪರೆಂಡ್ ಇದೆ ಅಂತ ಅಂದ್ಕೊಳ್ಳಿ, ದಟ್ ಈಸ್ ಹ್ಯಾವಿಂಗ್ ಇನ್ಪುಟ್ಸ್ A ಮತ್ತು ಇನ್ಪುಟ್ಸ್ B, ಓಕೆನಾ. ಇದೆರಡು ವಾಟ್ ಇನ್ಪುಟ್ಸು. ಆಮೇಲೆ ಒನ್ ಆಫ್ ದ ಆಪರೆಂಡ್ ಇಸ್ ಔಟ್ಪುಟ್ ಮಕ್ಸ್. ಇದೆರಡರಲ್ಲಿ ಯಾವುದೋ ಒಂದು ಆಪರೇಟರ್ ಮಕ್ಸ್ ಅಂತಂದರೆ ಏನು, ಮಲ್ಟಿಪ್ಲೆಕ್ಸರ್. ಐ ಹೋಪ್ ಯು ಗಾಟ್ ದಿಸ್, ಓಕೆನಾ. ಮಲ್ಟಿಪ್ಲೆಕ್ಸರ್ ಡೆಫಿನೇಷನ್ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಪ್ರಿವಿಯಸ್ ಮಾಡ್ಯೂಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಟ್ ಈಸ್ ಒಪ್ಟೆನ್ ಡೈರೆಕ್ಟ್ಲಿ ಫ್ರಮ್ ಬಸ್. ಇದೆಲ್ಲ ಯಾವುದರಿಂದ ಬಂದಿದೆ, ಡೈರೆಕ್ಟ್ಲಿ ಫ್ರಮ್ ಬಸ್ಸಿಂದ ಬಂದಿದೆ ಡೈರೆಕ್ಟ್ಲಿ. ಇದನ್ನು ನೀವು 2 ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀರಾ. ಆಮೇಲೆ ರಿಸಲ್ಟ್ ಏನಾಗುತ್ತೆ, ಪ್ರೊಡ್ಯೂಸ್ ಬೈ ALU ಏನಾಗುತ್ತೆ ಅಂತಂದರೆ ಇಟ್ ಈಸ್ ಸ್ಟೋರ್ಡ್ ಇನ್ ರಿಜಿಸ್ಟರ್ Z. ಇದಿಷ್ಟು ಏನು ವ್ಯಾಲ್ಯೂ ಬರುತ್ತಲ್ಲ ಅದನ್ನು Z ನೀವು ಸ್ಟೋರ್ ಮಾಡ್ತೀರಾ, ನಿಮಗೆ ಬಂದಿರೋ ಔಟ್ಪುಟ್ಟನ್ನು. ಈಗ ನೀವು ಸೀಕ್ವೆನ್ಸ್ನ ಫಾಲೋ ಮಾಡಿ, R3 R1 + R2. ಈಗ ಹೆಂಗೆ ಪ್ಲಸ್ ಆಪ್ರೇಷನ್ ಆಗುತ್ತೆ ಅಂತ, R1 ಔಟ್ Y ಇನ್ ಅಂದರೆ ಟ್ರಾನ್ಸ್ಫರ್ ದ ಕಂಟೆಂಟ್ ಫ್ರಮ್ R1 ಅನ್ನೋ ರೆಜಿಸ್ಟರಿಂದ Y ರೆಜಿಸ್ಟರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಈ R2 ರೆಜಿಸ್ಟರ್ ಇರುತ್ತಲ್ಲ ನೆಕ್ಸ್ಟ್, ಅದು ಸೆಲೆಕ್ಟ್ Y ಮಾಡಿ, ಆಮೇಲೆ ಇಟ್ ವಿಲ್ ಆ್ಯಡ್ ಇಟ್ ಟು Z ಇನ್ಪುಟ್. ಆಮೇಲೆ Z ಔಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ರೆಜಿಸ್ಟರ್ 3. ದಿಸ್ ವಿಲ್ ಪ್ರೊಡ್ಯೂಸ್ ದ ಔಟ್ಪುಟ್, ಓಕೆನಾ. ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸಿ ಯು ಕ್ಯಾನ್ ಸಿ ಹಿಯರ್ R2 contents are transferred directly to B input. ಆಮೇಲೆ ನಂಬರ್ಸ್ ಆರ್ ಆ್ಯಡೆಡ್, ಇಲ್ಲಿ ಸಮ್ ಇಸ್ ಟ್ರಾನ್ಸ್ಫರ್ಡ್ ಟು ರೆಜಿಸ್ಟರ್ 3. ಆಮೇಲೆ the signals are activated for the duration of the cycle, that is to the corresponding of that step. All signals are, when they are connected to the corresponding step, all signals are inactive. ಅಂತಂದರೆ ನೀವು ಒಂದು ಸ್ಟೆಪ್ಪಿಂದ ಇನ್ನೊಂದು ಕರೆಸ್ಪಾಂಡಿಂಗ್ ಸ್ಟೆಪ್ಪಿಗೆ ಕನೆಕ್ಟ್ ಆಗಿದೆ ಅಂತಂದರೆ ದೇಸ್ ಆರ್ ಇನ್ಆಕ್ಟಿವ್ ಅಂತ ಹೇಳ್ಬೋದು ನೀವು ಯಾವುದರಲ್ಲಿ, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ದಟ್ ಇಸ್ ಆಪ್ರೇಷನ್ ಮಾಡಬೇಕಾದ್ರೆ. ದಿಸ್ ಇಸ್ ಆಲ್ ಅಬೌಟ್ ದ ಮಾಡ್ಯೂಲ್ 5. I have completed this bold it is your subject, guys. If you have not seen any of the videos with any of the first module or second video and all, you have to watch it, okay. You will get a clear picture. And like other videos, I don't drag anything or anything like that. Just I say the content and all, and you don't worry about postponing of exam and all. You just prepare for it, or else your mind also will be diverted for it. So that was all about this module, that is about the DDCO. Next I'll be uploading the DSA modules as I have said. And for next upcoming videos, make sure to like, share, comment and subscribe to my YouTube channel if you have not done yet. And thank you for watching the full video. And if you have any doubts regarding anything, you can message me or DM me on Instagram. This is all about this. And if you want the same PDF, as I say, you can DM me on Instagram. I'll mention my Instagram account in the description as well. And DMs I'm getting as how means, see now if you have a bit of confidence, that means if you have studied a bit, there is nothing to worry. And tomorrow I'll be leaving just to M3, that is maths for CSE stream 3, how to pass or how to write the exam. That video I'll be
living, and I have planned that video tomorrow, and let's see how does it goes. And we hope so the exam will go on very well and you will rock it. Now there is no time for you to just waste. Now you have to just prepare, and you have to, if you have not started maths yet, I'm requesting you, please do start it. Is it, I know that it's easy of all, but anyways you have to prepare it. And if you have any doubts regarding maths or any PDFs, if you need, you can DM me on Instagram. It will be there in your DMs immediately. Thank you for watching the video. Meet you until the next video. Bye bye.